ಫೆಂಗಲ್ ಸೈಕ್ಲೋನ್ ಅಬ್ಬರಕ್ಕೆ ತಮಿಳುನಾಡು ಪುದುಚೇರಿ ತತ್ತರ 11 ಮಂದಿ ಬಲಿ ಹಳ್ಳಿಗಳಿಗೆ ಜಲದಿಗ್ಬಂಧನ ಹೇಗಿದೆ ರಕ್ಷಣಾ ಕಾರ್ಯ ಕರುನಾಡಿಗೂ ಚಂಡಮಾರುತದ ಎಫೆಕ್ಟ್ ಹಲವು ಜಿಲ್ಲೆಗಳಲ್ಲಿ ಅವಾಂತರ ಫೆಂಗಲ್ನ ಅಬ್ಬರಕ್ಕೆ ಪುದುಚೇರಿ ಮತ್ತೆ ತಮಿಳುನಾಡು ತತ್ತರಿಸಿ ಹೋಗಿದೆ ಚಂಡಮಾರುತದ ಎಫೆಕ್ಟ್ ನಿಂದ ಒಟ್ಟು 11 ಜನ ಸಾವನ್ನಪ್ಪಿದ್ದಾರೆ ಪುದುಚೇರಿ ಮತ್ತೆ ತಮಿಳುನಾಡಿನ ಕೆಲ ಹಳ್ಳಿಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ ರಸ್ತೆ ಸಂಪರ್ಕನೇ ಇಲ್ಲದ ಹಾಗಾಗೋಗಿದೆ ಉತ್ತಂಗರೈ ಎಂಬಲ್ಲಿ ಕೊಚ್ಚಿ ಹೋಗಿದೆ ಬಸ್ಗಳು ರಸ್ತೆಯಲ್ಲಿದ್ದಂತ ಕಾರುಗಳು ಎಲ್ಲ ಕೂಡ ನದಿಯ ಹರಿವು ಹೆಚ್ಚಾಗಿ ಬಸ್ ಸ್ಟ್ಯಾಂಡ್ಗೆ ಮಳೆ ನೀರು ನುಗ್ಗಿದೆ ಬಸ್ನಲ್ಲಿದ್ದಂತಹ ಅಂದ್ರೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದ್ದಂತಹ ಬಸ್ಗಳು ಕೂಡ ಈ ನೀರಲ್ಲಿ ಕೊಚ್ಚಿ ಹೋಗಿದೆ ತಮಿಳುನಾಡಿನ ವಿಲುಪ್ಪುರಂ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದ ಮಳೆ ಆಗಿದೆ ಕೇವಲ 24 ಗಂಟೆಯಲ್ಲೇ ವಿಲುಪ್ಪುರಂ ಜಿಲ್ಲೆಯಲ್ಲಿ 50 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ ಇವತ್ತು ಚೆನ್ನೈನಲ್ಲಿ ವಿಮಾನ ಹಾರಾಟದಲ್ಲೂ ಕೂಡ ವ್ಯತ್ಯಯ ಆಗಲಿದೆ ಇದೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸೊ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಾ ಪ್ರವಾಹದ ಪರಿಸ್ಥಿತಿ ಹೇಗಿದೆ ಅಂತ ಫೆಂಗಲ್ ಚಂಡಮಾರುತ ಬಂದು ಅಪ್ಪಳಿಸಿದ ಪರಿಣಾಮ ನಿರಂತರವಾಗಿ ಮಳೆಯಾಗ್ತಾ ಇದೆ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಇದರ ಪರಿಣಾಮ ನೀವೀಗ ನೋಡ್ತಾ ಇರುವಂತಹ ಚಿತ್ರಣ ಅಲ್ಲಿ ಸೃಷ್ಟಿಯಾಗಿರೋದು ನೋಡಿ ಎಷ್ಟು ದೊಡ್ಡ ದೊಡ್ಡ ವಾಹನಗಳು ಅಲ್ಲಿ ಮಳೆ ನೀರಿನ ರಭಸಕ್ಕೆ ಯಾವ ತರ ಕೊಚ್ಕೊಂಡು ಬಂದು ಯಾವುದೋ ಒಂದು ಭಾಗದಲ್ಲಿ ನಿಂತಿರೋ ದೃಶ್ಯ ಆಯಿತು ಕಾರು ಬಸ್ಸು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಕೂಡ ಪ್ರವಾಹದ ರಭಸಕ್ಕೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ತಮಿಳುನಾಡಿನಲ್ಲಿ ಸುಮಾರು ಒಂದು 7 ಬಸ್ಗಳು ಮತ್ತೆ ಒಂದು ಕಾರು ಅಲ್ಲಿ ಕೊಚ್ಕೊಂಡು ಬಂದು ಬಿದ್ದಿರೋವಂಥದ್ದು ನೋಡ್ಬೋದು ನೀವು ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದಂಥ ಬಸ್ಗಳು ಇದೆಲ್ಲ ಮತ್ತೆ ಯಾವುದೋ ರಸ್ತೆ ಪಕ್ಕದಲ್ಲಿ ಪ್ರತಿನಿತ್ಯ ಹೇಗೆ ನಿಲ್ಲಿಸ್ತಾರೋ ಹಾಗೆ ಪಾರ್ಕ್ ಮಾಡಿದ್ದಂತಹ ಕಾರು ಇದೆಲ್ಲ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಈ ತರ ಬಂದು ಪ್ರವಾಹದಿಂದ ಎಲ್ಲೋ ಬಂದು ಬಿದ್ದಿರುವಂಥ ದೃಶ್ಯ ಇನ್ನು ಇದು ಮತ್ತೊಂದು ದೃಶ್ಯ ನೀವು ನೋಡ್ತಾ ಇರೋದು ಯಾವ ರೀತಿ ನದಿ ತುಂಬಿ ಹರಿತಾ ಇದೆ ಅಪಾಯದ ಮಟ್ಟದಲ್ಲಿ ಅನ್ನುವಂಥದ್ದನ್ನು ಗಮನಿಸಬಹುದು ಇಲ್ಲಿ ಫೆಂಗಲ್ ಚಂಡಮಾರುತದಿಂದಾಗಿ ತಮಿಳುನಾಡು ಚೆನ್ನೈ ಭಾಗ ಸಂಪೂರ್ಣವಾಗಿ ಅಲ್ಲಿನ ಜನ ಕಂಗಾಲಾಗಿ ಹೋಗಿದ್ದಾರೆ ಸೊ ಇದು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಪುದುಚೇರಿಯ ವಿಜುವಲ್ಸ್ ಇದು ಮೇಲಿಂದ ಗಮನಿಸಿದ್ರೆ ನೋಡಿ ಆ ಇಡೀ ಬಡಾವಣೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗೋಗಿದೆ ಎಲ್ಲಿ ನೋಡಿದ್ರೂ ಬರೀ ನೀರು ಇರುವಂತಹ ಮನೆಗಳು ರಸ್ತೆಯಲ್ಲಿರುವಂಥ ವಾಹನಗಳು ಎಲ್ಲ ನೀರಲ್ಲಿ ಅರ್ಧಕ್ಕರ್ಧ ಮುಳುಗಡೆಯಾಗಿರುವಂಥ ಪರಿಸ್ಥಿತಿ ಇದು ಒಂಥರ ಜಲ ದಿಗ್ಬಂಧನ ಅನ್ನೋ ಸಿಚುವೇಶನ್ ಇದೆ ಅಲ್ಲಿ ಇನ್ನು ಇದು NDRF ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರೋದು ಈ ರೀತಿ ಸಂಕಷ್ಟದಲ್ಲಿ ಸಿಲುಕಿರುವಂಥ ಜನರನ್ನ ರಕ್ಷಿಸ್ತಾ ಇದ್ದಾರೆ ಪುಟ್ಟ ಮಗುವೊಂದನ್ನು ಕೂಡ ರಕ್ಷಿಸಿದ್ದಾರೆ ಅಂದರೆ ಮನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಮನೆಯಿಂದ ಹೊರಬರೋದಕ್ಕಾಗದಂಥ ಪರಿಸ್ಥಿತಿ ಹೊರಗಡೆ ನೀರು ಹೆಚ್ಚಾಗಿದ್ದರಿಂದ ಹೊರಗೆ ಬಂದ್ರೇ ಅಲ್ಲಿ ಬಹುಶಃ ಮುಳುಗೋಗೋಷ್ಟು ನೀರಿದೆ ನೋಡಿ ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಪುಟ್ಟ ಮಗುವನ್ನ ಸಿಬ್ಬಂದಿ ಅಲ್ಲಿ ದೋಣಿ ತಗೊಂಡು ಹೋಗಿ ರಕ್ಷಿಸಿಕೊಂಡು ಕರ್ಕೊಂಡು ಬರ್ತಿದ್ದಾರೆ ಅದರ ಜೊತೆಗೆ ಕುಟುಂಬದ ಸದಸ್ಯರು ವಯಸ್ಸಾಗಿರುವಂಥವರು ಇದ್ದಾರೆ ಪಾಪ ಮನೆ ಮುಂದೆ ಬಾಗಿಲ ಹತ್ರನೇ ಇದ್ದಾರೆ ಅಲ್ಲಿ ಆದ್ರೂ ದೋಣಿಲೇ ನಿಂತಿದ್ದಾರೆ ಅಷ್ಟು ನೀರಿದೆ ಅಂದ್ರೆ ನೋಡಿ ಮನೆ ಒಳಗೆಲ್ಲ ನೀರು ನುಗ್ಗಿರುತ್ತೆ ಮೇ ಬಿ ಮನೆ ಒಳಗೆ ಇರೋದಕ್ಕೂ ಸಾಧ್ಯ ಆಗಲ್ಲ ಹೊರಗಡೆ ಬಂದು ಎಲ್ಲರೂ ಸುರಕ್ಷಿತ ಸ್ಥಳಗಳಿಗೆ ಹೋಗೋಣ ಅಂದ್ರೆ ಅದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಇದ್ದ ಜಾಗದಲ್ಲೇ ಸಿಕ್ಕಾಕೊಂಡಿದ್ರು ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ರಕ್ಷಣಾ ಸಿಬ್ಬಂದಿ ಬೋಟ್ಗಳ ಸಹಾಯದಿಂದ ಸ್ಥಳಕ್ಕೆ ಹೋಗಿದ್ದಾರೆ ಮನೆಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಈ ಹಿರಿಯರು ಮತ್ತೆ ಆ ಪುಟ್ಟ ಮಗು ಏನಿತ್ತು ಕಂದ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಬಚಾವ್ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಪುದುಚೇರಿಯ ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ ಸದ್ಯ ರಸ್ತೆಗಳೆಲ್ಲ ಸಂಪೂರ್ಣ ನೀರಿಂದ ಜಲಾವೃತ ಆಗಿದೆ ಎಷ್ಟೋ ಹಳ್ಳಿಗಳಿಗಂತೂ ಸಂಪರ್ಕನೇ ಇಲ್ಲದ ಹಾಗಾಗೋಗಿದೆ ಜನ ತಾವಿರೋ ಸ್ಥಳದಲ್ಲೇ ಸೇಫ್ ಆಗಿರೋ ಪ್ರಯತ್ನ ಮಾಡೋದಾ ಅಥವಾ ಇನ್ನೂ ನೀರಿನ ಮಟ್ಟ ಹೆಚ್ಚಾಗುತ್ತೇನೋ ಸುರಕ್ಷಿತ ಸ್ಥಳಕ್ಕೆ ತೆರಳೋದಾ ಅನ್ನೋ ಯೋಚನೆಯಲ್ಲಿದ್ದಾರೆ ಬಟ್ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತಾದರೂ ಅದಕ್ಕೆ ವ್ಯವಸ್ಥೆಗಳು ಬೇಕಲ್ಲ ರಕ್ಷಣಾ ಸಿಬ್ಬಂದಿ ಬಂದು ಈ ರೀತಿ ಅವರನ್ನು ರಕ್ಷಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಆದಷ್ಟು ಕಡೆಗಳಲ್ಲಿ ಇನ್ನೂ ಎಷ್ಟೋ ಕಡೆಗಳಲ್ಲಿ ಇದೇ ಸಿಚುವೇಶನ್ನಲ್ಲಿ ನೂರಾರು ಮಂದಿ ಸಿಕ್ಕಾಕೊಂಡಿದ್ದಾರೆ ನಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತಾರಾ ಅನ್ನೋ ಸಹಾಯ ಹಸ್ತಕ್ಕಾಗಿ ಕಾದು ಕುಳಿತಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಜಗದೀಶ್ ಫೆಂಗಲ್ ಚಂಡಮಾರುತದ ಆರ್ಭಟ ಪುದುಚೇರಿ ಮತ್ತೆ ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿರೋ ಪರಿಸ್ಥಿತಿ ಗಮನಿಸ್ತಾ ಇದ್ವಿ ಸದ್ಯ ಈಗಿನ ಸಿಚುವೇಶನ್ ಹೇಗಿದೆ ಅಲ್ಲಿ ವಿಜಯ್ ನಿನ್ನೆಯಿಂದಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಮಳೆ ಫೆಂಗಲ್ ಪರಿಸ್ಥಿತಿಯನ್ನ ಏನಂದ್ರೆ ನಿಭಾಯಿಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಪ್ರಮುಖವಾಗಿ ಕಳೆದ 24 ಗಂಟೆಗಳಲ್ಲೇ ಅತಿ ಹೆಚ್ಚಿನ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಪುದುಚೇರಿ ಮತ್ತೆ ತಮಿಳುನಾಡಿನಲ್ಲಿರುವಂತಹ ಸುಮಾರು 8ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳು ಸೃಷ್ಟಿಯಾಗ್ತಾ ಇದ್ದಾವೆ ಪ್ರಮುಖವಾಗಿ ಏನಂತಂದ್ರೆ ಎಲ್ಲಾ ನದಿಗಳು ಹಳ್ಳ ತೊಳ್ಳಗಳು ಸಹಿತ ಪೂರ್ತಿಯಾಗಿ ತುಂಬಿಕೊಂಡ ಇರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಜನರು ಸಹಿತ ಸುರಕ್ಷಿತ ಸ್ಥಳಗಳಿಗೆ ಹೋಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸ್ಪೆಷಲಿ ನೀವು ತಮಿಳುನಾಡು
ಚಿಕ್ಕಮಗಳೂರು ಆಗಿರ್ಬೋದು, ವಿಲ್ಲಪುರಂ ಮತ್ತೆ ಕೃಷ್ಣಗಿರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಒಟ್ಟು 50 ಸೆಂಟಿಮೀಟರ್ಗಳಷ್ಟು ಮಳೆ ಆಗಿದೆ ಅನ್ನುವಂತಹ ವಿವರಗಳನ್ನ ಅಲ್ಲಿರುವಂತಹ ಸರ್ಕಾರ ಕೊಟ್ಟಿದೆ. ಮತ್ತೆ ಬಹಳಷ್ಟು ಕಡೆಗೆ ಗಂಜಿ ಕೇಂದ್ರಗಳನ್ನ ತೆರೆದಿದ್ರು ಸಹಿತ ಗಂಜಿ ಕೇಂದ್ರಗಳಿಗೆ ಹೋಗ್ಬೇಕಾದಂತಹ ಏನಂದ್ರೆ ರಸ್ತೆ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಹೋಗೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮತ್ತೆ ರಕ್ಷಣಾ ಕಾರ್ಯಾಚರಣೆಗೂ ಸಹಿತ ಕೇಂದ್ರ ಮೀಸಲು ಪಡೆ ಆಗಿರ್ಬೋದು ಅಥವಾ ಸ್ಥಳೀಯ ಏನಂದ್ರೆ ತಂಡಗಳಾಗಿರ್ಬೋದು ಎಲ್ಲರೂ ಸಹಿತ ಸಪೋರ್ಟ್ ಕೊಡ್ತಾ ಇದ್ರು ಸಹಿತ ಆ ಒಂದು ರಕ್ಷಣಾ ಕಾರ್ಯಾಚರಣೆಯ ಅಡ್ಡಿಯಾಗುವಂತಹ ಪ್ರಮೇಯಗಳೇ ದೊಡ್ಡ ಮಟ್ಟದಲ್ಲಿ ಅಂತ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಹಳಷ್ಟು ಕಡೆಗೆ ರಸ್ತೆ ಸಂಪೂರ್ಣವಾಗಿ ಏನಂತಂದ್ರೆ ಕೊಚ್ಕೊಂಡು ಹೋಗಿರುವಂತದ್ದು, ಮತ್ತೆ ಬ್ರಿಡ್ಜ್ಗಳು ಸಹಿತ ಏನಂದ್ರೆ ಜಲಾವೃತ ಆಗಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಗುಡ್ಡ ಕುಸಿತದ ಏನಂದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಂತಂದ್ರೆ ಭಯ ಇರುವಂತಹ ಕಾರಣಕ್ಕಾಗಿ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂದ್ರೂ ಸಹಿತ ಬಹಳಷ್ಟು ಆತಂಕ ಸೃಷ್ಟಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮತ್ತೊಂದು ಕಡೆಗೆ ನೀವು ಹೆಲಿಕಾಪ್ಟರ್ಗಳ ಮೂಲಕವಾಗಿ ನೇರವಾಗಿ ಅಲ್ಲಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಂದ್ರೂ ಸಹಿತ ಅತಿಯಾದಂತಹ ಮಳೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಹೆಲಿಕಾಪ್ಟರ್ ರಕ್ಷಣಾ ಕಾರ್ಯಾಚರಣೆ ಸಹಿತ ಆಗ್ತಾ ಇಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಮುಂದಿನ 24 ಗಂಟೆಗಳ ಕಾಲ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂತಹ ಕಾರಣ ಈಗ ಮತ್ತಷ್ಟು ಜನರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ. ಕೇವಲ ಇಲ್ಲಿವರೆಗೆ ಏನಂತಂದ್ರೆ ಪುದುಚೇರಿ ಮತ್ತೆ ತಮಿಳುನಾಡಿನಲ್ಲಿ ಈ ಒಂದು ಮಳೆ ಆರ್ಭಟ ಇತ್ತು. ಈಗ ಅದು ಮುಂದುವರೆದು ಅಸ್ಸಾಂ ಆಗಿರ್ಬೋದು, ಕೇರಳ ಆಗಿರ್ಬೋದು, ಕರ್ನಾಟಕ ಇಲ್ಲೂ ಸಹಿತ ಮುಂದಿನ 24 ಗಂಟೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಒಟ್ಟು ಈ ಒಂದು ಚಂಡಮಾರುತ ಎಫೆಕ್ಟ್ ನಿಂದ ಒಟ್ಟು 11 ಜನ ಇಲ್ಲಿವರೆಗೆ ಸಾವಿಗೀಡಾಗಿದ್ದಾರೆ. ನಿನ್ನೆವರೆಗೆ 8 ಜನ ಸಾವಿಗೀಡಾಗಿದ್ರು. ಆದ್ರೆ ಇವತ್ತು ಏನಂದ್ರೆ ಮತ್ತೆ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿವರೆಗೆ 11 ಜನ ಸತ್ತಿದ್ದಾರೆ ಅನ್ನುವಂತಹ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಹೊರತುಪಡಿಸಿಯೂ ಸಹಿತ ಬಹಳಷ್ಟು ಜನ ಏನಂದ್ರೆ ಅಪಾಯದ ಮಟ್ಟದಲ್ಲಿ ಇರುವಂತಹ ಪ್ರದೇಶಗಳಲ್ಲಿದ್ದಾರೆ. ಅವರು ಸಹಿತ ಏನಂತಂದ್ರೆ ಈ ಒಂದು ಎಫೆಕ್ಟ್ ನಿಂದ ಅಂದ್ರೆ ಚಂಡಮಾರುತ ಎಫೆಕ್ಟ್ ನಿಂದ ಏನಂದ್ರೆ ಬಹಳಷ್ಟು ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಜಗದೀಶ್. ಸೊ ಈ 3 ಪ್ರದೇಶಗಳಲ್ಲಿ ಹೇಗಿದೆ ಸದ್ಯದ ಸಿಚುವೇಶನ್ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈಗಾಗಲೇ ಸಾವಿನ ಸಂಖ್ಯೆ 11 ಆಗಿದೆ. ಆ ಪ್ರಮಾಣದಲ್ಲಿ ಚಂಡಮಾರುತದ ಎಫೆಕ್ಟ್ ಈ ಪ್ರದೇಶಗಳಲ್ಲಿ ತಟ್ಟಿರೋದು. ಕೇರಳ ಭಾಗದಲ್ಲಿ ನೋಡಿ, ಅಲ್ಲಿ ಈಗಾಗಲೇ ಮತ್ತೆ ಮಳೆ ಅತಿ ಹೆಚ್ಚಾಗಿರೋದ್ರಿಂದಾಗಿ ಗುಡ್ಡ ಕುಸಿದಂತಹ ಪರಿಸ್ಥಿತಿ ಮತ್ತೆ ಆತಂಕ ಕೇರಳ ಭಾಗದಲ್ಲಿ ಸೃಷ್ಟಿಯಾಗಿರೋದನ್ನ ನೀವು ಗಮನಿಸಬಹುದು. ಹೆಚ್ಚು ಮಳೆಯಾಗಿದ್ರಿಂದ ಮಳೆ ನೀರು ರಭಸವಾಗಿ ಗುಡ್ಡದ ಮೇಲಿಂದ ಹರಿದು ಬರ್ತಾ ಇರುವಂತಹ ದೃಶ್ಯ ಅದು. ಪುದುಚೇರಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರನ್ನು ರಕ್ಷಿಸ್ತಾ ಇದ್ದಾರೆ. ತಮಿಳುನಾಡಿನ ಚೆನ್ನೈ ಭಾಗದಲ್ಲೂ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.